ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನೊಂದು ವಿಡಿಯೋವನ್ನು ಮಾಡಿದ್ದೆ, ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಈ ನಿಮಿರು ದೌರ್ಬಲ್ಯ, ಇದಕ್ಕೆ ಏನು ಕಾರಣ ಇರುತ್ತೆ, ಏನು ಟ್ರೀಟ್ಮೆಂಟ್ ಇದೆ ಎಕ್ಸೆಟ್ರಾ. ಸೊ ಅದರ ರಿಲೇಟೆಡ್ ಬಹಳಷ್ಟು ಕ್ವೆರೀಸ್ ಇತ್ತು ಆ್ಯಂಡ್ ಆದ್ದರಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾವು ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಯೂಸ್ ಮಾಡುವಂತಹ ಕೆಲವೊಂದು ಔಷಧಿಗಳು ಆ್ಯಂಡ್ ಅದರಲ್ಲಿ ಬಹಳ ಫೇಮಸ್ ಔಷಧಿ ಇತ್ತು ಈ ವಯಾಗ್ರಾ. ಸೊ ಈ ವಯಾಗ್ರಾ, ಟಜಲಾಫಿಲ್ ಎಕ್ಸೆಟ್ರಾ ಈ ಔಷಧಿಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನಿಮಗೆ ಗೊತ್ತಿರುವ ಹಾಗೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಈ ನಿಮಿರು ದೌರ್ಬಲ್ಯ ಏನಿದೆ ಬಹಳ ಕಾಮನ್ ಪ್ರಾಬ್ಲಮ್ ಇದು. ಬಟ್ ಬಹಳಷ್ಟು ಜನ ಇದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಮನ್ಸು ಮಾಡೋದಿಲ್ಲ. ಸೊ ಅವರು ಈ ಬಾಬಾಗಳ ಹತ್ತಿರ ಅಥವಾ ಅಷ್ಟು ಕ್ವಾಲಿಫೈಡ್ ಇರದೇ ಇರುವಂಥ ಡಾಕ್ಟರ್ಸ್ ಹತ್ರ ಎಲ್ಲ ಹೋದಾಗೆಲ್ಲ ಅವರು ಕೆಲವೊಂದ್ಸಲ ಈ ಔಷಧಿಗಳನ್ನು ಕೊಡ್ತಾರೆ ಆ್ಯಂಡ್ ಇದರಿಂದ ಅವರಿಗೆ ಎಫೆಕ್ಟ್ ಸಹ ಆಗತ್ತೆ. ಬಟ್ ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಇದರ ಕರೆಕ್ಟ್ ಡೋಸ್ ಎಷ್ಟು, ಸೈಡ್ ಇಫೆಕ್ಟ್ಸ್ ಏನೇನಾಗಬಹುದು ಆ್ಯಂಡ್ ಇದನ್ನು ಎಷ್ಟು ದಿವಸಗಳ ಮಟ್ಟಿಗೆ ಇದನ್ನು ನಾವು ಯೂಸ್ ಮಾಡ್ಬೋದು, ಇವುಗಳೆಲ್ಲದರ ಬಗ್ಗೆ ಈ ಪೇಷಂಟ್ಸಿಗೆ ತಿಳಿದಿರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ನಾವು ಎಜುಕೇಟ್ ಮಾಡ್ಕೊಳ್ಳೋಣ. ಈ ಔಷಧಿಗಳು ಏನು, ಹೇಗೆ ಅವು ಕೆಲಸ ಮಾಡ್ತವೆ, ಏನೇನು ಸೈಡ್ ಇಫೆಕ್ಟ್ಸ್ ಆಗಬಹುದು ಎಕ್ಸೆಟ್ರಾ. ನೋಡಿ, ಈ ವಯಾಗ್ರಾ, ಸಿಲ್ಡಿನಾಫಿಲ್ ಇರ್ಬೋದು ಅಥವಾ ಈ ಟಜಲಾಫಿಲ್ ಏನಿದೆ, ಇವೆರಡೂ ಈ ಫಾಸ್ಫೋಡೈಎಸ್ಟರೇಸ್ 5 ಅನ್ನುವಂಥ ಒಂದು ಎನ್ಸೈಮ್ಸ್ ಅನ್ನು ಬ್ಲಾಕ್ ಮಾಡುವಂಥ ಔಷಧಿಗಳು. ಸೊ ಇದು ಬ್ಲಾಕ್ ಮಾಡಿದಾಗ ಏನಾಗತ್ತೆ, ಈ ನಮ್ಮ ಬಾಡಿಯಲ್ಲಿ ನೈಟ್ರಸ್ ಆಕ್ಸೈಡ್ ಹೆಚ್ಚಾಗತ್ತೆ. ಸೊ ಇದು ನಿಮ್ಮ ಶಿಶ್ನದಲ್ಲಿಯೂ ಸಹ ನೈಟ್ರಸ್ ಆಕ್ಸೈಡ್ ಅನ್ನ ಹೆಚ್ಚು ಮಾಡುತ್ತೆ ಆ್ಯಂಡ್ ಇದರಿಂದ ಅಲ್ಲಿರುವಂಥ ರಕ್ತನಾಳಗಳು ಡೈಲೇಟ್ ಆಗ್ತವೆ, ಅಗಲವಾಗ್ತವೆ ಮತ್ತು ಅಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ಶಿಶ್ನ ಗಟ್ಟಿ ಆಗತ್ತೆ, ಹಾರ್ಡ್ ಆಗತ್ತೆ. ಬಟ್ ನೀವು ಏನು ನೆನ್ಪಿಟ್ಕೊಳ್ಬೇಕು, ಇದು ನಿಮ್ಮ ಲೈಂಗಿಕ ಆಸಕ್ತಿಯನ್ನು ಹೆಚ್ಚು ಮಾಡೋದಿಲ್ಲ. ಇಟ್ ವಿಲ್ ನಾಟ್ ಇಂಪ್ರೂವ್ ಯುವರ್ ಸೆಕ್ಷುವಲ್ ಡಿಸೈರ್. ಇದು ಈ ಪೆನಿಸ್ ಅನ್ನ ಹಾರ್ಡ್ ಮಾಡಲಿಕ್ಕೆ ಮತ್ತು ಈ ನಿಮಿರು ದೌರ್ಬಲ್ಯವನ್ನ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ನಿಮಿರು ದೌರ್ಬಲ್ಯ ಎಷ್ಟು ಮಟ್ಟಿಗೆ ಇದೆ, ಎಷ್ಟು ಸಿವಿಯರ್ ಇದೆ, ಅದರ ಮೇಲೂ ಸಹ ಈ ಔಷಧಿಗಳ ಆಕ್ಷನ್ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಕಂಡೀಷನ್ ಹೇಗಿದೆ, ಎಷ್ಟು ಸಿವಿಯರ್ ಇದೆ, ಅದರ ಮೇಲೆ ನಿಮ್ಮ ಡಾಕ್ಟರ್ ನಿಮಗೆ ತಕ್ಕಾಗೆ ನಿಮ್ಮ ಡೋಸ್ ಅನ್ನ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ ಅಥವಾ ಆಲ್ಟರ್ ಮಾಡ್ತಾರೆ. ಈಗ ಈ ಸೆಡಲಾಫಿಲ್ ಅಥವಾ ವಯಾಗ್ರಾ ಅಥವಾ ಟಜಲಾಫಿಲ್ ಅಲ್ಲಿ ಯಾವುದು ಫಾಸ್ಟ್ ಆಕ್ಟ್ ಮಾಡುತ್ತೆ? ಇವೆರಡೂ ಔಷಧಿಗಳಿಗೆ ಕೆಲಸ ಮಾಡಲಿಕ್ಕೆ ಒಂದು 30 to 60 ಮಿನಿಟ್ಸ್ ಬೇಕಾಗತ್ತೆ. ಇಮಿಡಿಯೇಟ್ಲಿ ನೀವು ತೆಗೆದುಕೊಂಡಾಗ ಈ ಔಷಧಿ ಕೆಲಸ ಮಾಡೋದಿಲ್ಲ. ನಿಮ್ಮ ರಕ್ತದಲ್ಲಿ ಒಂದು ಲೆವೆಲ್ ಇದು ಬರಲಿಕ್ಕೆ ಅರೌಂಡ್ 1 hour ಆದರೂ ಬೇಕಾಗತ್ತೆ. ಸೊ ನೀವು ಸ್ವಲ್ಪ ಎಕ್ಸ್ಪಿರಿಮೆಂಟ್ ಮಾಡಿಕೊಂಡು ಡಿಸೈಡ್ ಮಾಡಬೇಕಾಗತ್ತೆ ನೀವು ಎಷ್ಟು ಗಂಟೆಗಳ ಮೊದಲು ಈ ಔಷಧಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ನಿಮ್ಮ ಪರ್ಫಾರ್ಮೆನ್ಸ್ ಇದನ್ನು ಎನ್ಹ್ಯಾನ್ಸ್ ಮಾಡಬಹುದು. ಈ ವಯಾಗ್ರಾ ಏನಿದೆ, ಯೂಶ್ವಲಿ ಊಟದ ಜೊತೆ ತಿಂದಾಗ ಅಥವಾ ನೀವು ಫ್ರೈಡ್ ಐಟಮ್ಸ್ ಜೊತೆ, ಬಹಳ ಕರೆದಿದ್ದ ಐಟಮ್ಸ್ ಜೊತೆ ಎಲ್ಲ ತಿಂದಾಗ ಇದರ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಬಟ್ ಅದೇ ಟಜಲಾಫಿಲ್ ಅಲ್ಲಿ ಆ ಥರ ಇರೋದಿಲ್ಲ, ನೀವು ಊಟದ ಜೊತೆ ಸಹ ಇದನ್ನ ತೆಗೆದುಕೊಳ್ತಾ ಇರ್ಬೋದು. ಸೊ ಈ ವಯಾಗ್ರಾ ಅಥವಾ ಟಜಲಾಫಿಲ್ ಅಲ್ಲಿ ಯಾವ ಔಷಧಿ ಬಹಳ ಹೊತ್ತಿನವರೆಗೆ ಲಾಸ್ಟ್ ಆಗ್ತಾ ಇರುತ್ತೆ? ವಯಾಗ್ರಾ ಏನಿದೆ ಇದು ಒಂದು 6 hours ತನಕ ಇದರ ಆಕ್ಷನ್ ಇರುತ್ತೆ. ಅದೇ ಈ ಟಜಲಾಫಿಲ್ ಏನಿದೆ ಇದು ಅರೌಂಡ್ 36 hours ತನಕ ಇದರ ಆಕ್ಷನ್ ಇರುತ್ತೆ. ಇವೆರಡು ಔಷಧಿಗಳಿಗೆ ಏನೇನು ಸೈಡ್ ಇಫೆಕ್ಟ್ಸ್ ಇರ್ತವೆ ನೋಡಿ. ಇವೆರಡೂ ಔಷಧಿಗಳು ದೇಹದ ಎಲ್ಲ ಭಾಗದಲ್ಲೂ ಇರುವಂತಹ ರಕ್ತನಾಳಗಳನ್ನು ಡೈಲೇಟ್ ಮಾಡ್ತವೆ. ಅದು ತಲೆಯಲ್ಲಿರುವ ರಕ್ತನಾಳಗಳಿರ್ಬೋದು, ಆದ್ರಿಂದ ನಿಮಗೆ ಹೆಡೇಕ್ ಬರ್ತಾ ಇರ್ಬೋದು. ಈ ವಯಾಗ್ರಾ ಆಗಲಿ ಟಜಲಾಫಿಲ್ ತೆಗೆದುಕೊಂಡಾಗ ಪೇಷಂಟ್ಸ್ ಯೂಶ್ವಲಿ ಹೇಳ್ತಾರೆ, ಈ ಆಕ್ಟಿವಿಟಿ ಆದ ನಂತರ ನನಗೆ ತುಂಬ ತಲೆನೋವು ಬರ್ತಾ ಇದೆ. ಸೊ ಇದು ಈ ಔಷಧಿಯ ಸೈಡ್ ಇಫೆಕ್ಟ್. ಮೂಗಿನ ಕಂಜೆಷನ್ ಅಥವಾ ಈ ಮೂಗಲ್ಲಿ ನಿಮಗೆ ಬ್ಲಾಕ್ ಆದಂಗೆ ಆಗ್ತಾ ಇರುತ್ತೆ, ಅದು ಸಹ ಅಲ್ಲಿರುವಂತಹ ರಕ್ತನಾಳಗಳನ್ನ ಅದು ಡೈಲೇಟ್ ಮಾಡೋದ್ರಿಂದ ಈ ತರ ಸ್ಟಫಿನೆಸ್ ಆರ್ ಕಂಜೆಷನ್ ಆಗ್ತಾ ಇರ್ಬೋದು. ಕೆಲವೊಬ್ಬರಿಗೆ ತಲೆ ತಿರುಗ್ತಾ ಇರ್ಬೋದು, ಸ್ವಲ್ಪ ಡಿಸಿನೆಸ್ ಬರ್ತಾ ಇರ್ಬೋದು. ಕೆಲವೊಮ್ಮೆ ಈ ಟಜಲಾಫಿಲ್ ತೆಗೆದುಕೊಳ್ಳುವಂಥ ಪೇಷಂಟ್ಸಿಗೆ ಮೈಕೈ ನೋವು ಬರೋದು, ಬ್ಯಾಕ್ ಪೇನ್ ಬರೋದು ಎಕ್ಸೆಟ್ರಾ ಸಹ ಆಗ್ತಾ ಇರಬಹುದು.
ಸೊ ಈ ಸೈಡ್ ಇಫೆಕ್ಟ್ಸ್ ಅನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು ಅಂದಾಗ ನೀವು ಈ ಔಷಧಿಗಳ ಸ್ಮಾಲೆಸ್ಟ್ ಡೋಸ್ ಇಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಕೆಲವೊಂದ್ಸಲ ಯಾವುದೇ ಕ್ವಾಲಿಫೈಡ್ ಇರದೇ ಇರುವಂತಹ ವ್ಯಕ್ತಿ ಔಷಧಿಗಳ ಕೊಟ್ಟಾಗ ಹೈಯೆಸ್ಟ್ ಡೋಸ್ ಅನ್ನ ಪೇಷಂಟಿಗೆ ಕೊಡ್ತಾರೆ. ಸೊ ಹೈಯೆಸ್ಟ್ ಡೋಸ್ ಅನ್ನ ಕೊಟ್ಟಾಗ ಪೇಷಂಟಿಗೆ ಅದು ಆಕ್ಟ್ ಅಂತೂ ಆಗತ್ತೆ, ಅವರು ಅದನ್ನ ಎಂಜಾಯ್ ಸಹ ಮಾಡ್ತಾರೆ. ಬಟ್ ಕ್ರಮೇಣವಾಗಿ ಅದು ಅವರಿಗೆ ಆಕ್ಟ್ ಆಗ್ಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರೋದಿಲ್ಲ. ಅಂಡ್ ಆಲ್ಸೋ ಸೈಡ್ ಇಫೆಕ್ಟ್ ಸಹ ಇದರಿಂದ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಸೊ ಇನ್ ಕೇಸ್ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಸಜೆಸ್ಟ್ ಮಾಡಿದ್ರು ಅಂದ್ರು ನೀವು ಲೋಯೆಸ್ಟ್ ಡೋಸ್ ಇಂದ ಇದನ್ನ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಸೈಡ್ ಇಫೆಕ್ಟ್ ಸಹ ಕಡಿಮೆ ಆಗತ್ತೆ. ಅಂಡ್ ಇಫ್ ರಿಕ್ವೈರ್ಡ್ ನಾವು ಅದರ ಡೋಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗಬಹುದು. ಈ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದಾಗ ನೀವು ನೈಟ್ರೋಗ್ಲಿಸರಿನ್ ಅಥವಾ ನೈಟ್ರೈಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾಗ ಬಹಳ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಅವು ಸಹ ಈ ಬ್ಲಡ್ ವೆಸಲ್ಸ್ ಅನ್ನ ಡೈಲೇಟ್ ಮಾಡ್ತವೆ ಅಂಡ್ ಅವು ಸಹ ನಿಮ್ಮ ಬ್ಲಡ್ ಪ್ರೆಷರ್ ಅನ್ನ ಕಡಿಮೆ ಮಾಡಿಬಿಡ್ಬೋದು. ಸೊ ಇವೆರಡು ಔಷಧಿಗಳು ಇಂಟ್ರಾಕ್ಟ್ ಆಗ್ತಾ ಇರ್ತವೆ. ಸೊ ಈ ಔಷಧಿಗಳು ವಯಾಗ್ರಾ ಇರಬಹುದು ಅಥವಾ ಟಡಲಾಫಿಲ್ ಏನಿದೆ, ಇದು ಬಹಳ ಇಫೆಕ್ಟಿವ್ ಔಷಧಿ ಇರ್ತವೆ. ಬಹಳ ಮಿಸ್ಯೂಸ್ ಮಾಡುವಂತಹ ಔಷಧಿ. ಬಹಳಷ್ಟು ಜನ ಇದನ್ನ ಒಂದು ಲಿಜರಿಗೆ ತೆಗೆದುಕೊಳ್ತಾರೆ, ಒನ್ ನೈಟ್ ಸ್ಟ್ಯಾಂಡಿಗೆ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ, ಕ್ಯಾಶುವಲಿ ಇದನ್ನ ಯೂಸ್ ಮಾಡ್ತಾರೆ ಅಂಡ್ ಹೈಯೆಸ್ಟ್ ಡೋಸ್ ಅಲ್ಲಿ ಸಹ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಇನಿಷಿಯಲಿ ಇದರಿಂದ ಬಹಳ ಇಫೆಕ್ಟಿವ್ನೆಸ್ ಇರುತ್ತೆ, ಬಹಳ ಇಂಪ್ರೂವ್ಮೆಂಟ್ ಕಂಡಂಗೆ ಆಗತ್ತೆ. ಕ್ರಮೇಣವಾಗಿ ಇದರ ಇಂಪ್ರೂವ್ಮೆಂಟ್ ಕಡಿಮೆ ಆಗ್ತಾ ಇರೋದಿಲ್ಲ. ಡಾಕ್ಟರ್ ಇದು ವರ್ಕ್ ಆಗ್ತಾ ಇಲ್ಲ, ಮೊದಲು ನನಗೆ ಇದು ತುಂಬಾ ಇಫೆಕ್ಟಿವ್ ಇತ್ತು, ಈಗ ಇದು ಇಫೆಕ್ಟಿವ್ ಆಗ್ತಾ ಇಲ್ಲ, ಇದನ್ನ ತಿಂದಾಗ ನನಗೆ ಈಗ ತುಂಬಾ ತಲೆನೋವು ಬರ್ತಾ ಇದೆ, ಬ್ಯಾಕ್ ಪೇನ್ ಬರ್ತಾ ಇದೆ, ಮೂಗೆಲ್ಲ ಕಟ್ಟದಾಗ ಆಗ್ತಾ ಇದೆ, ಇವೆಲ್ಲ ಸಿಂಪ್ಟಮ್ಸ್ ಸಹ ಬರ್ತಾ ಇರ್ತವೆ. ಸೊ ಈ ಗುಳಿಗೆಗಳು ಎಷ್ಟು ಎಫೆಕ್ಟಿವ್ ಇದ್ದಾವೆ ಅದೇ ರೀತಿ ಅವುಗಳಿಗೆ ಸೈಡ್ ಇಫೆಕ್ಟ್ ಸಹ ಇರ್ತವೆ. ಸೊ ಈ ಗುಳಿಗೆಗಳಿಗೆ ಸ್ಪೆಸಿಫಿಕ್ ಆದಂತಹ ಒಂದು ಫಂಕ್ಷನ್ ಇದೆ. ಇವು ಈ ನಿಮಿರು ದೌರ್ಬಲ್ಯದಲ್ಲಿ ಈ ರಕ್ತನಾಳಗಳನ್ನ ಡೈಲೇಟ್ ಮಾಡಿ ಅಲ್ಲಿ ರಕ್ತ ಫ್ಲೋ ಅನ್ನ ಹೆಚ್ಚು ಮಾಡ್ತಾವೆ ಹೊರತು ನಿಮ್ಮ ಟೈಮಿಂಗ್ ಅನ್ನ ಇಂಪ್ರೂವ್ ಮಾಡೋದಾಗ್ಲಿ ಅಥವಾ ನಿಮ್ಮ ಲೈಂಗಿಕ ಆಸಕ್ತಿಯನ್ನ ಹೆಚ್ಚು ಮಾಡೋದಾಗ್ಲಿ ಇವು ಮಾಡ್ತಾ ಇರೋದಿಲ್ಲ. ಆದಷ್ಟು ನೀವು ಲೋವರ್ ಡೋಸಸ್ ಇಂದ ಈ ಔಷಧಿಯನ್ನ ಸ್ಟಾರ್ಟ್ ಮಾಡಬೇಕು. ಕ್ರಮೇಣವಾಗಿ ನಿಮಗೆ ನಿಮ್ಮ ಡಾಕ್ಟರಿಗೆ ಅನಿಸುತ್ತೆ ಸಪೋಸ್ ನಿಮಗೆ ಇದನ್ನ ಹೆಚ್ಚು ಮಾಡಬೇಕು ಡೋಸ್ ಅಂದಾಗ ಅವರು ಅದನ್ನ ಹೆಚ್ಚು ಮಾಡ್ತಾರೆ. ಸೊ ಇದರಿಂದ ನಿಮಗೆ ಸೈಡ್ ಇಫೆಕ್ಟ್ ಸಹ ಕಡಿಮೆ ಇರುತ್ತೆ. ಸೊ ನೀವು ಈ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದಲ್ಲಿ ಇದರ ಬಗ್ಗೆ ನಿಮಗೆ ಇವೆಲ್ಲ ತಿಳಿದಿರಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.